ಈಗ ಸಮಾವೇಶಕ್ಕೆ ಬಂದಿದ್ದೀರಾ? ಸಿದ್ದರಾಮಯ್ಯ ಗೊತ್ತಾ? ಗೊತ್ತು ಸರ್. ಹೆಂಗೆ ಎಲ್ಲ ಚೆನ್ನಾಗಿದ್ದಾರೆ ಅವರು. ನಮ್ಗೆ ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ, ಚೆನ್ನಾಗಿದ್ದಾರೆ, ಮಾಡ್ತಾವ್ರೆ. ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ. ಯಾವ ಊರಿಂದ ಬಂದಿದ್ದೀರಾ? ನಾವು ಉಳ್ಳಳ್ಳಿಯಿಂದ ಬಂದಿದ್ದೀವಿ. ಸಿದ್ದರಾಮಯ್ಯ ಅವರ ಆಡಳಿತ ಪರವಾಗಿಲ್ವಾ? ಆಡಳಿತ ಚೆನ್ನಾಗಿದೆ ಸುಮ್ಮನೆ. ಅಕ್ಕಿ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದಾರೆ ನಮ್ಗೆ. ಇಷ್ಟಪಡ್ತೀರಾ? ಸಿದ್ದರಾಮಯ್ಯ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಒಳ್ಳೆ ಅಧಿಕಾರಿಗಳು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದ್ದೀವಿ, ತೊಂದರೆ ಇಲ್ಲದೇನೆ ಚೆನ್ನಾಗಿ ನಡ್ಸ್ಕೊಯ್ತಾ ಇದ್ದಾರೆ ಸರ್ಕಾರ. ಗ್ಯಾರಂಟಿ ಯೋಜನೆ 2,000 ಎಲ್ಲ ಬರ್ತಾ ಇದೆ ಸುಮ್ಮನೆ, ಎಲ್ಲ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಶಕ್ತಿ ಪ್ರದರ್ಶನ ಏನ್ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ. ಬಹಳ ಬೃಹತ್ವಾದಂತ ಜನಸಂಖ್ಯೆ ಸೇರಿದೆ. ಅವ್ರಿಗೆಲ್ಲರೂ ಬೆಂಬಲವಾಗಿ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರು ಎಲ್ಲರೂ, ಯಾರ್ಯಾರು ಹಿಂದುಳಿದ ವರ್ಗದವ್ರು ಇದೀವಿ, ಎಲ್ಲರೂ ಸಪೋರ್ಟ್ ಮಾಡಕ್ಕೋಸ್ಕರ ವಾಲಂಟಿಯರ್ ಬಂದು ನೋಡಿ, ಸಾಗರದಂತೆ ಜನ ಎಲ್ಲ ಒಂದು ಇಲ್ಲಿ ನಿಂತಿದ್ದೀವಿ ನಾವು. ಅವ್ರಿಗೆಲ್ರಿಗೂ ಮುಂದೆ ಒಳ್ಳೆ ಭವಿಷ್ಯ ಇರಲಿ, ಅವರೇ 5 ವರ್ಷ ಮುಖ್ಯಮಂತ್ರಿ ಇರಲಿ ಅಂತ ಎಲ್ಲರೂ ಆಶಿಸ್ತೇವೆ ನಾವು. ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆ ಸರ್? 100% ತಲುಪ್ತಾ ಇದೆ ನಮಗೆ. ಎಲ್ಲವೂ ತಲುಪ್ತಾ ಇದೆ. ಈ ನಮ್ಮ ಕ್ಷೇತ್ರದಲ್ಲಿ ವರ್ಣಾ ಕ್ಷೇತ್ರದವರೇ ಬಹುತೇಕ 100ಕ್ಕೆ 100% ಜನ ಎಲ್ಲ ಬಂದಿದ್ದೀವಿ ನಾವು. ಸರ್ಕಾರನೇ ಅಂದ್ರೆ ಸಿದ್ದರಾಮಯ್ಯ ಅವರಲ್ವಾ? ನಾವು ಇನ್ಯಾವ ಸರ್ಕಾರ ಅಂತ ತಿಳ್ಕೊಂಡ, ವ್ಯಕ್ತಿನೇ ಸರ್ಕಾರ ಅಂತ ತಿಳ್ಕೊಂಡಿದೀವಿ. ಅವ್ರು ಏನ್ ಕೊಡ್ತಾ ಇದಾರೆ ಆ ಕೊಡುಗೆನೆ ಎಲ್ಲರೂ ತಗೋತಾ ಇದೀವಿ, ಎಲ್ಲರೂ ಸಮರ್ಪಕವಾಗಿ ಅದನ್ನ ಸದ್ಬಳಕೆ ಮಾಡ್ಕೊತಾ ಇದೀವಿ. ಈಗ ಡಿ ಕೆ ಶಿವಕುಮಾರ್ 2.5 ವರ್ಷ ಸಿಎಂ ಆಗ್ಲಿ ಅಂತ ಒಂದು ಮನವಿ ಇದೆ. ಅದು ನಮಗ್ ಗೊತ್ತಿಲ್ಲ ಬ್ರದರ್. ನಾವು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ಬೇಕು ಅಂತ ಹೇಳ್ತಾ ಇದೀವಿ. ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದೀವಿ ಜನರು. ಅವರೇ ಇರ್ಲಿ ಅಂತ ಯಾವಾಗ್ಲೂ ಕೇಳ್ತೀವಿ ನಾವು. ತಮ್ದು ವರ್ಣಾ ಕ್ಷೇತ್ರನ? ವರ್ಣಾ ಕ್ಷೇತ್ರ. ಕ್ಷೇತ್ರದಲ್ಲಿ ಹೇಗಿದೆ ಸರ್? ವರ್ಣಾ ಕ್ಷೇತ್ರದಲ್ಲಿ ಅವ್ರದೇ ಆದಂತದ್ದು ಪವರ್ ಒಂದು ಬಹಳ ಇದೆ. ಎಲ್ಲಾ ಜನರು ಅವ್ರ ಮಕ್ಳು ಹೆಂಗ್ ನೋಡ್ಕೊಂತಾರೆ ಹಂಗೆ ಇಡೀ ಕ್ಷೇತ್ರನೇ ಅವರು ಸಂಪೂರ್ಣವಾಗಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸಿದ್ದರಾಮಯ್ಯ ನೋಡಕ್ ಬಂದಿದ್ದು, ಸಿದ್ದರಾಮಯ್ಯ ನೋಡಕ್ಕೆ ಅಂತ ಬಂದಿರೋದು. ಅವರು ನಮಗೆ ಕಷ್ಟದ ಸಹಾಯ ಮಾಡವ್ರೆ, ತಿಂಗಳ ದುಡ್ಡು ಕಳಿಸ್ತವ್ರೆ. ಆ ಉದ್ದೇಶಕ್ಕಾದ್ರೆ ನಮ್ಮ ಮನಸ್ಫೂರ್ತಕ ಪ್ರೀತಿಯಿಂದ ಬಂದಿದ್ದೀವಿ. ನಮ್ಮಂತ ಬಡವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಚೆನ್ನಾಗಿರ್ಲಿ, ನಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಚೆನ್ನಾಗಿರ್ಲಿ, ಅವ್ರ ಆಶೀರ್ವಾದ ನಮ್ಗಿರ್ಲಿ, ಚೆನ್ನಾಗಿರ್ಲಿ. 5 ವರ್ಷ ಅವರೇ ಸಿಎಂ ಆಗ್ಬೇಕು, ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತಿದ್ದಾರೆ. ನಿಮ್ ಪ್ರಕಾರ ಡಿ ಕೆ ಶಿವಕುಮಾರ್ ಆಗ್ಬೇಕು? 5 ವರ್ಷ ಅಂತ ಆದೇಶ ಕೊಟ್ಟವ್ರೆ, 5 ವರ್ಷ ಅವ್ರು ಇರ್ಲಿ ಬಿಡಿ ಸರ್, ಅದಕ್ಕೇನು. ನಮಗೆ ಸಿದ್ದರಾಮಯ್ಯ ಸರ್ ಪ್ರತಿ ತಿಂಗಳು 2,000 ಹಾಕಿದ್ದಾರೆ. ಅದರಿಂದ ಜನಗಳಿಗೆ ತುಂಬ ಉಪಯೋಗ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಹಾಲಿಗಾಗಲಿ, ಒಂದು ಬುಕ್ಗಾಗಲಿ ಗಂಡಸರನ್ನೇ ಕೇಳಬೇಕಿತ್ತು. ಅದರಿಂದ ಅವರು ಮುಂದೆ ಬರ್ತಾ ಇದ್ದಾರೆ, ಒಂದು ಹಸುಗಳು ತಗೊಂಡು ಸಾಕ್ತಾ ಇದ್ದಾರೆ. ಅದರಿಂದ ಸಿದ್ದರಾಮಯ್ಯ ಸರ್ ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ. ಹಾಗೆ ಮಹಿಳೆಯರನ್ನವರು ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಗೃಹಲಕ್ಷ್ಮಿನ ನಿಲ್ಲಿಸಬಾರ್ದು. ಅದರಿಂದ ಒಳ್ಳೆಯದು ಆಗಿದೆ ನಮಗೆ ಅಂತ ಅವ್ರ ಬಗ್ಗೆ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಇದೆ. ಈಗ ಸ್ವಲ್ಪ ಪೆಂಡಿಂಗ್ ಆಗಿದೆ 1-2 ತಿಂಗಳಿಂದ. ಆಮೇಲೆ ಮುಂದೆ ಮಾಡ್ತಾರೆ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ, ಮಾಡಿಕೊಡ್ತಾರೆ ಅಂತ.